ಈಗಿನ ಕಾಲದಾಗ ಹಿಂಗೆ ಆಗ್ಯದ್ರಿ, ಒಬ್ರಿಗೆ ಒಳ್ಳೇದು ಮಾಡಕ್ಕೂ ಹಿಂದ ಮುಂದೆ ನೋಡ್ಬೇಕಾಗ್ತದ. ನನ್ನ ಬದ್ಲಿ ಏನ ಕಿಡ್ನಾಪರ್ ಇದನ್ನಂದ್ರೆ ಅವನಿಗಾರ ಒಂದು ಗೋಲ್ಡನ್ ಆಪರ್ಚುನಿಟಿ ಅಲ್ಲ. ಆ್ಯಂಡ್ ಇದ್ರ ಫ್ಯೂಲ್ ಟ್ಯಾಂಕ್ ನೋಡಿದ್ರೆ ಭಾಳ ದೊಡ್ಡದು ಕೊಟ್ಟಾರ. ಬಟ್ ಇದು ಅದ ಬರೀ 10 ಲೀಟರ್ಸಿಂದು. ಆ್ಯಂಡ್ ಸೀಟ್ ಕಡೆ ಬಂದ್ರೆ ರೈಡರ್ ಪಿಲಿಯನ್ ಇಬ್ಬರದು ಏಕ್ ನಂಬರ್ ಕಂಫರ್ಟ್ ಸಿಕ್ತು ನೋಡ್ರಿ. ಇದರ ಸೀಟ್ ಹೈಟ್ ಆಲ್ಮೋಸ್ಟ್ ಒಂದು 810 mm ಅದ. ಸ್ವಲ್ಪ ಎಫ್ಜೆಡ್ಕಿನ ಜಾಸ್ತಿ ಅದ. ಆ್ಯಂಡ್ ಇದ್ರ ರೈಡಿಂಗ್ ಪೋಸ್ಚರ್ ಅದೆಲ್ಲ ಇದು ಓಡ್ಸೋಕೆ ಗೊತ್ತಾಗ್ತದೆ ಹೆಂಗೆ ಅಂತೇಳಿ. ಜನ ಎಂಡ್ ಆಫ್ ದ ಡೇ MT-15 R15 ಹೋಗೋದು ಯಾಕಂದ್ರೆ ಇದ್ರ ಮೈಲೇಜ್ ಸಲಕ್ಕೆ ರೀ. ಫಸ್ಟ್ ಒಂದು ಸ್ವಲ್ಪ ರೈಡ್ ಮಾಡ್ತೀನಿ ಅಂತ, ಆಮೇಲೆ ಗಾಡಿ ಬಗ್ಗೆ ಮಾತಾಡೋಮಂತ. ನಮಸ್ಕಾರ ಪಬ್ಲಿಕ್, ಬ್ಯಾಕ್ ವಿತ್ ಮತ್ತೊಂದು ರಿವ್ಯೂ. ಸೊ ಇವತ್ತೊಂದು ನೋಡ್ರಿ ಯಮಹಾದು FZ-X. ಇದು FZ ನಾರ್ಮಲ್ FZ ಅಲ್ಲ, ಬಟ್ FZ-X ಅಂತದ. FZ ಅಂತಂದ್ರೆ ಫುಲ್ ಫಾರ್ಮ್ ನೋಡ್ರಿ ಫ್ರೀ ಝೋನ್ ಅಷ್ಟೇ, ಮತ್ತು ಅದು ಬಿಟ್ಟರೆ ಏನೂ ಬೇರೆದಿಲ್ಲ. ಸೊ ಇದು ಸ್ವಲ್ಪ ಕ್ರೂಸಿಂಗ್ ಮೋಟಿವ್ ಇಟ್ಕೊಂಡು ಯಮಹಾದವ್ರು ತಂದಾರ. ಈ ಗಾಡಿ ಮೇಲೆ ಕ್ರೂಸಿಂಗ್ ಮಾಡ್ಬೋದು, ಟೂರಿಂಗ್ ಮಾಡ್ಬೋದು ಅಂತೇಳಿ ಈ ಗಾಡಿ ತಂದಾರ. ಸೊ ಇವತ್ತು ಈ ಗಾಡಿ ರಿವ್ಯೂ ಮಾಡಕ್ಕೆ ನಮ್ಮ ಲಿಂಗರಾಜ್ ಅವ್ರದ್ದು ಭಾಳ ದೊಡ್ಡ ಹೆಲ್ಪ್. ರಿವ್ಯೂ ಮಾಡೋಕ್ಕೆ ಅದ ಒಂದು ಮಾತಿಗೆ ತಂದು ಕೊಟ್ಟರು. ಸೊ ಅವನಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇದ್ರ ಲುಕ್ಸ್ ಅದು ಎಲ್ಲ ನೋಡಿದ್ರೆ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ ಇದೊಂದು ಕ್ರೂಸರ್ ಅದ, ಇದೊಂದು ಟೂರರ್ ಅಂತೇಳಿ. ಕಾಂಪ್ಯಾಕ್ಟ್ ಅದ FZ-ಕಿನ, ಬಟ್ ಸೈಜ್ ದೊಡ್ಡದದ. ನೀವು ಗಾಡಿ ಕುಂತು ಓಡ್ಸಾಗ ನಿಮಗೆ FZ-ನಾಗ ಇದ್ರಾಗ ಭಾಳ ಡಿಫ್ರೆನ್ಸ್ ಕಾಣಿಸ್ತದೆ. ಇದು ಸ್ವಲ್ಪ ದೊಡ್ಡದ ಅಂತ ತಿಳ್ಕೊರಿ. ಇದ್ರ ಲುಕ್ಸ್ ಅದೆಲ್ಲ ನೋಡೋತರ ಎದರ್ಲಿಂತ ನೋಡ್ರಿ ನಮಗೆ ಹೆಡ್ಲೈಟ್ ಕೊಟ್ಟಾರ, ಎಕ್ಸ್ಪೋಸ್ಡ್ ಪ್ರೊಜೆಕ್ಟರ್ ಕೊಟ್ಟಾರ. ಆ್ಯಂಡ್ ಇದು ಪ್ರೊಜೆಕ್ಟರ್ ಹೈ ಬೀಮ್ ಲೋ ಬೀಮ್ ಎಲ್ಲ ಇದ್ರಾಗೆ. ಆ್ಯಂಡ್ ಸುತ್ತ DRL ಕೊಟ್ಟಾರ. ಇಲ್ಲಿ ನಂಬರ್ ಪ್ಲೇಟ್ನ ಇದು ಕೊಟ್ಟಾರ ನೋಡ್ರಿ. ಶಾಕ್ ಅಬ್ಸರ್ವರ್ ಅದು ನಡ್ಸಾಗ ಮಾಡಾಗ ಎಲ್ಲ ನೋಡೋ ಮತ್ತು ಟಯರ್ಸ್ನು ಚಂದ ಬಲ್ಕಿಯಾಗಿ ದೊಡ್ಡ ಕೊಟ್ಟಾರ. ಇದರ ಟಯರ್ ಸೆಕ್ಷನ್ ನೋಡ್ರಿ ಆಲ್ಮೋಸ್ಟ್ ಒಂದು 100/80 ಟಯರ್ ಸೆಕ್ಷನ್ ಅವ. ಆ್ಯಂಡ್ ಡುವಲ್ ಚಾನಲ್ ABS ಅದ. ಬ್ರೆಂಬೋದ್ ಬ್ರೇಕಿಂಗ್ ಸಿಸ್ಟಮ್ ಬರ್ತಾವ. ಅಲಾಯ್ ವೀಲ್ಸ್ ಅವ. ಸೊ ಇದ್ರಾಗ ಆಫ್ ರೋಡ್ ಎಲ್ಲ ಮಾಡೋಕ್ಕಾಗಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಅಂದದ ರೀ ಆಲ್ಮೋಸ್ಟ್ ಒಂದು 180 mm ಅದ. ಆಫ್ ರೋಡ್ ಎಲ್ಲ ಮಾಡೋಕ್ಕಾಗಲ್ಲ, ಬರೀ ಕ್ರೂಸಿಂಗ್ ಸಲಕ. ಹಾಗೆ ಇದ್ರ ಇಂಡಿಕೇಟರ್ಸ್ ನೋಡ್ರಿ ಭಾಳ ನೀಟ್ ಆ್ಯಂಡ್ ಫಿನಿಶ್ ಕೊಟ್ಟಾರ. ಮೆಟಲಿಕ್ ಬಾಡಿ ಅನ್ನಿಸ್ತದೆ, ಬಟ್ ಫೈಬರ್ ಬಾಡಿ ಅದ. ಇಲ್ಲಿ ಟ್ಯಾಂಕ್ ಎಲ್ಲ ಮೆಟಲ್ ಅದ ನೋಡ್ರಿ. ಇದ್ರ ಹ್ಯಾಂಡಲ್ ಬಾರ್ ಕಡೆ ಬಂದ್ರೆ ಇಲ್ಲಿ ಹೆಡ್ಲೈಟ್ ಕಂಟ್ರೋಲ್ಸ್, ಹೈ ಬೀಮ್ ಲೋ ಬೀಮ್, ಇಂಡಿಕೇಟರ್, ಹಾರ್ನ, ಇದು ಕೀ ನೋಡ್ರಿ. ವೇವ್ ಕೀ ಕೊಟ್ಟಿಲ್ಲ ಯಮಹಾದವರು. ಆ್ಯಂಡ್ ಇಲ್ಲಿ ಕಿಲ್ ಸ್ವಿಚ್, ಸ್ಟಾರ್ಟರ್, ಮೀಟರ್ ಚಾಲು ಮಾಡಿ ನೋಡೋಂಬರ್ರಿ. ಸೊ ಇದು ನಾರ್ಮಲ್ LCD ಮೀಟರ್ ಅದ. ಬ್ಲೂಟೂತ್ ಕನೆಕ್ಟಿವಿಟಿ ಅದೆಲ್ಲ ಬರ್ತದೆ ಇದ್ರಾಗ. ಆ್ಯಂಡ್ ಇಲ್ಲಿ ಟ್ಯಾಕೋಮೀಟರ್ ಅದ. ಇಲ್ಲಿ ಸ್ಪೀಡ್, ಫ್ಯೂಲ, ಟ್ರಿಪ್. ಇದು ಗಾಡಿ ಆಲ್ಮೋಸ್ಟ್ ಒಂದು 9000 ಕಿಲೋಮೀಟರ್ಸ್ ಹೋಗ್ಯದ. ಆ್ಯಂಡ್ ಇದ್ರ ಸರ್ವಿಸಿಂಗ್ ನೋಡ್ರಿ 5000 ಕಿಲೋಮೀಟರ್ಸ್ ಆದ್ಮೇಲೆ ಸರ್ವಿಸಿಂಗ್ ಅದ. ಆ್ಯಂಡ್ ಇದ್ರ ಫ್ಯೂಲ್ ಟ್ಯಾಂಕ್ ನೋಡಿದ್ರೆ ಭಾಳ ದೊಡ್ಡದು ಕೊಟ್ಟಾರ. ಬಟ್ ಇದು ಅದ ಬರೀ 10 ಲೀಟರ್ಸಿಂದು. ಆ್ಯಂಡ್ ಸೀಟ್ ಕಡೆ ಬಂದ್ರೆ ರೈಡರ್ ಪಿಲಿಯನ್ ಇಬ್ಬರದು ಏಕ್ ನಂಬರ್ ಕಂಫರ್ಟ್ ಸಿಕ್ತು ನೋಡ್ರಿ. ಆ್ಯಂಡ್ ಇಲ್ಲಿ ಯಮಹಾದು ಬ್ಯಾಚಿಂಗ. ಇಂಜನ್ ಬಗ್ಗೆ ಆಮೇಲೆ ಮಾತಾಡೋಮಂತ. ಇಲ್ಲೆಲ್ಲ ನೋಡ್ರಿ ಎಷ್ಟು ಮಿನಿಮಲ್ ಆಗಿ ಕೊಟ್ಟಾರಂತ ಅನಿಸ್ತು, ಬಟ್ ಭಾಳ ಅಂದ್ರೆ ಭಾಳ ಪಾರ್ಟ್ಸ್ ಕೊಟ್ಟಾರ. ಆ್ಯಂಡ್ ಚೈನಿಗೆಲ್ಲ ನೋಡ್ರಿ ಎಷ್ಟು ಪ್ರೊಟೆಕ್ಷನ್ ಕೊಟ್ಟಾರ. ಟಯರ್ ಹಗರದೆಲ್ಲ ನೋಡ್ರಿ. ಆಕ್ಸೆಸರೀಸ್ ಥರ ಫುಲ್ ಲೋಡೆಡ್ ಅದ ಇದ್ರಾಗ. ಎಲ್ಲಿಂದು ನಿಮಗೆ ಗಾಡಿ ಪಾರ್ಟಿಗೆ ಹಿಂಗೆ ಹೊಲಸಾಗೋದು ಹೋಗೋದು ಜಾಸ್ತಿ ಜಲ್ದಿ ಕಂಡು ಬರಲ್ಲ. ಬೇರೆ ಗಾಡಿನಾಗೆಲ್ಲ ನೋಡಿರ್ತಾರೆ ಭಾಳ ಎಕ್ಸ್ಪೋಸ್ಡ್ ಅವ. ಆ್ಯಂಡ್ ಇಲ್ಲಿ ಹಿಂದೆ ನೋಡಿದ್ರೆ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ ಅದು ಕೊಟ್ಟಾರ ನೋಡ್ರಿ. ಆ್ಯಂಡ್ ಇವೆಲ್ಲ ನೋಡ್ರಿ, ಇವೆಲ್ಲ ಆಕ್ಸೆಸರೀಸ್ ಎಷ್ಟು ಫುಲ್ ಆಗಿ ಕೊಟ್ಟಾರ. ಆ್ಯಂಡ್ ಹಿಂದೆ ಬಿ ಡಿಸ್ಕ್ ಬ್ರೇಕ್ ಬರ್ತಾವೆ, ಹಿಂದೆ ಬಿ ABS ಅದ. ಇದ್ರ ಸೈಲೆನ್ಸರ್ ಕಡೆ ನೋಡಿದ್ರೆ ನೋಡ್ರಿ ಫುಲ್ ಇದು ಒಂದು ಸ್ಕೂಟಿ ಸೈಲೆನ್ಸರ್ ಕಾಣಂಗೆ ಕಾಣುತ್ತೆ. ಅಷ್ಟು ದೊಡ್ಡದು, ಅಷ್ಟು ಪ್ಯಾಕ್ಡ್ ಅದ. ಇದರ ಇಂಜನ್ ಕಡೆ ಬಂದ್ರೆ ನೋಡ್ರಿ 14.2 PS ಪವರ್ ಆ್ಯಂಡ್ 12 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಇಂಜನ್ ರೈಡ್ ಮಾಡಾಗ ಅದ್ರಾಗ ಎಲ್ಲ ಹ್ಯಾಂಗೆ ಅದ ಏನಿಲ್ಲ ನೋಡೋಮಂತ. ಆ್ಯಂಡ್ ಇವು DRL ಹಾಕಿದ್ರೆ ನೋಡ್ರಿ, ಆನ್ ಮಾಡಿದ್ರೆ ಹೆಂಗೆ ಕಾಣ್ತಾವೆ ನೋಡ್ರಿ. ಇದರ ಸೀಟ್ ಹೈಟ್ ಆಲ್ಮೋಸ್ಟ್ ಒಂದು 810 mm ಅದ. ಸ್ವಲ್ಪ FZ-ಕಿನ ಜಾಸ್ತಿ ಅದ. ಆ್ಯಂಡ್ ಇದ್ರ ರೈಡಿಂಗ್ ಪೋಸ್ಚರ್ ಅದೆಲ್ಲ ಇದು ಓಡ್ಸೋಕೆ ಗೊತ್ತಾಗ್ತದೆ ಹೆಂಗೆ ಅಂತೇಳಿ. ನಿಮ್ಗೆ ಮ್ಯಾಲಿಂತ ಹೇಳ್ತೀನಿ ನೋಡ್ರಿ, ರೈಡಿಂಗ್ ಪೋಸ್ಚರ್ ಸ್ವಲ್ಪ ಅಪ್ರೈಟ್ ಅದ. ಒಂದು ಅಡ್ವೆಂಚರ್ ಗಾಡಿನಾಗ ಹೆಂಗೆ ಇರ್ತದೆ ಹಂಗದ. ಹೇಳೇನಲ್ರಿ ಅವಾಗ ಯಮಹಾದವ್ರು ಇದು ಕ್ರೂಸಿಂಗ್ ಸೆಲೆಕ್ಟ್ ಮಾಡ್ರಿ ಅಂತೇಳಿ. ಇದ್ರ ಪ್ರೈಸ್ ಹೇಳೋದೇ ನೆನಪೋಯ್ತು ನೋಡ್ರಿ, ಸ್ಟಾರ್ಟಿಂಗ್ನಾಗ ಹೇಳ್ತಿದ್ದ ಈ ಸಲ. ಬಟ್ ಈಗ ಹೇಳ್ತೀನಿ, ಇದ್ರ ಪ್ರೈಸ್ ಆಲ್ಮೋಸ್ಟ್ 1.4 lakhs ಎಕ್ಸ್ ಶೋರೂಮ್ ಆಗ್ತದೆ. ಆನ್ ರೋಡ್ ಬರ್ತಾ 180-190 ತನಕ ಬರ್ತದೆ ನೋಡ್ರಿ. ಇದರ ಕಲರ್ಸ್ನು ಭಾಳಷ್ಟು ಬರ್ತಾವೆ, ಭಾಳ ಬ್ಯೂಟಿಫುಲ್ ಕಲರ್ಸ್ ಬರ್ತಾವೆ. ಅದು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ, ನೋಡ್ಕೋರಿ ನೀವು ಯಾವ ಕಲರ್ ಅದ ಅಂತ ಹೇಳಿ ಪಾಸ್ ಮಾಡ್ಕೊಂಡು. ಆ್ಯಂಡ್ ಈ ಗಾಡಿನ ಒಂದು ನನಗೆ ಏನು ಇಷ್ಟ ಆಯ್ತು ಅಂದ್ರೆ ಎಲ್ಲ ಕಡೆ ಫೇರಿಂಗ್ಸ್ ಕೊಟ್ಟರು ನೋಡ್ರಿ. ಆ್ಯಂಡ್ ಎಲ್ಲ ಫೇರಿಂಗ್ಸ್ ಹಿಂಗೆ ಭಾಳ ಲೈಟ್ ಇಲ್ಲ, ಭಾಳ ಸ್ಟ್ರಾಂಗ್ ಫೇರಿಂಗ್ಸ್ ಅವ. ತಳಗೆ ಇಂಜನ್ ಗಾರ್ಡ್ ಅದೆಲ್ಲ ಕೊಟ್ಟಾರ. ಆ್ಯಂಡ್ 1.8 lakhs ತನಕ ನೀವು ಸ್ಪೆಂಡ್ ಮಾಡತ್ತೀರ ಅಂತಂದ್ರೆ ನಿಮಗೆ ಟೋಟಲ್ ಪ್ರೊಟೆಕ್ಷನ್ ಸಿಗ್ತದೆ ನೋಡ್ರಿ ಗಾಡಿಗೆ. ಫಸ್ಟ್ ಒಂದು ಸ್ವಲ್ಪ ರೈಡ್ ಮಾಡ್ತೀನಿ ಅಂತ, ಆಮೇಲೆ ಗಾಡಿ ಬಗ್ಗೆ ಮಾತಾಡೋಮಂತ.
ಸೊ ಸ್ಟಾರ್ಟ್ ಮಾಡಮ್ ಬರ್ರಿ ಗಾಡಿ ಬಗ್ಗೆ ಏನೇನದ ಏನೇನಿಲ್ಲ ಅಂತ ಹೇಳಿ. ನೀವು ಗೇರ್ ಹಾಕ್ತಿದ್ದಂಗೆ ನಿಮಗೆ ಒಂದು ಪುಷ್ ಸಿಗ್ತದೆ, ಒಂದು ಫೀಲ್ ಸಿಗ್ತದೆ. ಒಂದು ಕ್ರೂಸರ್ ಬೈಕ್ ಅದ ಅಂತ ಹೇಳಿ ನಿಮಗೆ ಫೀಲೇ ಆಗಲ್ಲ. ಆ್ಯಂಡ್ ಗೇರ್ನು ಎಷ್ಟು ಮಿನಿಮಲ್ ಆಗಿ ಹಾಕ್ಬೇಕಂದ್ರೆ ಇಲ್ರಿ, ನೀವು ಕ್ಲಚ್ ಹಿಡಿಯೋಕಿನ ಮೊದಲು ನಿಮ್ಮ ಕಾಲಾಗಿಂದ ಗೇರ್ ಬಿದ್ದಿರ್ತಾವೆ, ಅಷ್ಟು ಮಿನಿಮಲ್ ಗೇರ್ ಹಾಕ್ಬೇಕು ಆಗ್ತದೆ. ಆ್ಯಂಡ್ ನೀವು ಈ ಗಾಡಿ ಮೇಲೆ ಆರಾಮ್ಸೆ ನೋಡ್ರಿ ಲದಾಖ್ ಮಾಡ್ಬೋದು ಆರಾಮ್ಸೆ. ನಿಮಗೆ ಯಾವ ಟ್ರೇಲ್ ಅನ್ನಿಸ್ತೋ ಆ ಟ್ರೇಲ್ ಮಾಡ್ಬೋದು ಈ ಗಾಡಿ ಮ್ಯಾಗ, ಅಷ್ಟು ಕಂಫರ್ಟೇಬಲ್ ಅದ. ನೀವು ಸ್ವಲ್ಪ ಅಪ್ರೈಟ್ ಪೊಸಿಷನ್ ಕುಂತಿರ್ತೀರಿ, ಸೇಮ್ ಅಡ್ವೆಂಚರ್ ಗಾಡಿನೇ ಹೆಂಗೆ ಕುಂದಿರ್ತೀರಲ್ರಿ ಸೇಮ್ ಹಾಗೆ ಈ ಗಾಡಿನಾಗೂ ಕುಂತಿರ್ತೀರಿ. ಆ್ಯಂಡ್ ನಿಮಗೆ ಈ ಗಾಡಿನ ಪಿಕಪ್ ಪವರಿಂದ ಅದು ಏನೂ ಕಡಿಮೆ ಫೀಲ್ ಅನ್ಸಲ್ಲ. 5 ಸ್ಪೀಡ್ ಗೇರ್ ಬಾಕ್ಸ್ ಬರ್ತದೆ ಇದ್ರಾಗ. ನೀವು 5th ಗೇರ್ನ ಅಗ್ರೆಸಿವ್ ಆಗಿ ರೇಸ್ ಮಾಡಿದ್ರೆ ಅಗ್ರೆಸಿವ್ ಆಗಿ ನಿಮಗೆ ಪಿಕಪ್ ಸಿಗ್ತದೆ. ಆ್ಯಂಡ್ ಬ್ರೇಕಿಂಗ್ ಅದು ಎಲ್ಲ ಭಾರಿ ಅದ ಅಂತೀವಿ ಬ್ರೇಕಿಂಗ್ ಬೈಟ್ ಎಲ್ಲ. ಹಿಂದಿನ ಬ್ರೇಕ್ ಒಂದೇ ಸಾಕು, ನಿಮ್ಮ ಮುಂದಿನ ಬ್ರೇಕ್ ಹಿಡಿಯೋದೇ ಬೇಕಾಗಲ್ಲ, ಯಾಕಂದ್ರೆ ಡುವಲ್ ಚಾನಲ್ ABS ಅದಲ್ರಿ. ಆ್ಯಂಡ್ ಪ್ರತಿ ಗೇರ್ನಾಗ ನಿಮಗೆ ಪವರ್ ಹೆಂಗೆ ಸಿಗ್ತದೆ ಅಂತಂದ್ರೆ ಇನ್ಸ್ಟೆಂಟಾಗಿ ಸಿಗ್ತದೆ ಅಂತ ತಿಳ್ಕೊರಿ. 3rd ಗೇರ್ನಾಗೂ ಸೇಮ್ ಪವರ, 1st ಗೇರ್ನಾಗೂ ಸೇಮ್ ಪವರ. ಹಾಂ, ಅದು ಮೈನ್ಯೂಟ್ ಡಿಫ್ರೆನ್ಸ್ ಅದ ಗೇರ್ ಚೇಂಜಿಂಗ್ನಾಗ, ಅದ್ರಾಗ ಸ್ವಲ್ಪ ಡಿಫ್ರೆನ್ಸ್ ಅದ. ಬಟ್ ಎಟ್ ದಿ ಎಂಡ್ ಇದು ಒಂದು ಕ್ರೂಸಿಂಗ್ ಬೈಕ್ ಅದಲ್ರಿ, ಇದರಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ನು ಮಾಡೋಕ್ಕೆ ಹೋಗ್ಬಾರ್ದು ನಾವು. 150cc ಏರ್ ಕೂಲ್ಡ್ ಇಂಜನ್ ಅದ. 1.8 lakh ತನಕ ಬರ್ತದೆ ಅಂತಂದ್ರೆ ಒಂದು ಕ್ರೂಸಿಂಗ್ ಗಾಡಿ ನಿಮಗೆ ಜಾಸ್ತಿ ಖರ್ಚು ಮಾಡೋದಿಲ್ಲ. ಬಟ್ ಒಂದು ಪ್ರೀಮಿಯಮ್ ಬೈಕ್ ಬೇಕು, ಒಂದು ಸೇಫರ್ ಬೈಕ್ ಬೇಕು ಅಂತಂದ್ರೆ ಈ ಬೈಕಿಗೆ ಹೋಗ್ಬೋದು ನೋಡ್ರಿ ನೀವು ಆರಾಮ್ಸೆ. 1.8 lakhs ಕಣ್ಮುಚ್ಚಿ ತೊಗೋಬೋದು. ಕಂಫರ್ಟೇಬಲ್ ಅದ ಈ ಬೈಕ್. ಈಗ ಆಲ್ಮೋಸ್ಟ್ ಒಂದು 9400 ಕಿಲೋಮೀಟರ್ಸ್ ಓಡ್ಯದ. ಆ್ಯಂಡ್ ಈಗ ಇದ್ರಾಗೆಲ್ಲ ಜಾಸ್ತಿ ಅಪ್ಡೇಟ್ಸ್ ಕೊಡ್ಲತ್ತಾರೆ ಯಮಹದವರು. ಸ್ವಲ್ಪ LCD LED ಸೆಟಪ್ ಅವೆಲ್ಲ ಕೊಡ್ಲತ್ತಾರ. ಬಟ್ ಇನ್ನು ಯಮಹದವರು ಭಾಳ ಅಂದ್ರೆ ಭಾಳ ಹಿಂದೆ ಉಳ್ದಾರ ರೀ ಕಂಪೇರ್ ಟು KTM, ಕಂಪೇರ್ ಟು ರಾಯಲ್ ಎನ್ಫೀಲ್ಡ್. ಯಮಹದವ್ರು ಇನ್ನೂ ಭಾಳ ಹಿಂದೆ ಉಳ್ದಾರ ಫೀಚರ್ಸ್ನಾಗ, ಪವರ್ನಾಗ. ಹೊಸ ಇಂಜನ್ ಇನ್ವೆಂಟ್ ಮಾಡೋದ್ರಾಗ ಯಮಹದವ್ರು ಸ್ವಲ್ಪ ಹಿಂದೆ ಉಳ್ದಾರ. ಬಟ್ ಪ್ರೈಸಿಂಗ ನೋಡಿದ್ರೆ ಹೆವಿ ಆಲತ್ತ ಭಾಳ. ಪ್ರೈಸಿಂಗ್ R15 ಪ್ರೈಸ್, MT-15 ಪ್ರೈಸ್ ಎಲ್ಲ ಭಾಳ ಅಂದ್ರೆ ಭಾಳ ಹೆವಿ ಆಲತ್ತ. ಅದ್ರಾಗ ಬರೋ ಫೀಚರ್ಸ್ ಅದಕ್ಕಿಂತ ಕಡಿಮೆ ಇರೋ ಪ್ರೈಸ್ನಾಗೆ ಸಿಗ್ಬಿಡ್ಲತ್ತಾವ ನಿಮಗೆ. ಸೊ ಜನ ಗಾಡಿಗಳಿಗೆ ಎದಕ್ಕೆ ಹೋಗ್ತಾರೆ ಹೇಳ್ರಿ, ಯಮ ಗಾಡಿಗಳಿಗೆ ಜನ ಎಂಡ್ ಆಫ್ ದ ಡೇ MT-15 R15 ಹೋಗೋದು ಯಾಕಂದ್ರೆ ಇದ್ರ ಮೈಲೇಜ್ ಸಲಕ್ಕೆ ರೀ. ನೋಡ್ರಿ ಇಷ್ಟು ಪವರ್ಫುಲ್ ಗಾಡಿಗಳು ಯಮಹದವ್ರು ಮಾಡ್ತಾರೆ ಅಂದ್ರೂ ಇಲ್ಲ, ಇದ್ರಾಗ 35 to 40 ಮೈಲೇಜ್ ಕೊಡ್ತದೆ ರೀ. MT-15 ನೀವು ಏನಾರ ಆರಾಮ್ ಓಡಿಸ್ರಿ ಅಂದ್ರೆ ಅದ್ರಾಗ 50 ಮೈಲೇಜ್ ತನಕ ತೆಗ್ಬೋದು ರೀ. ಹೆಂಗೆ ಅದ MT-15 ಗಾಡಿ, ಅದಕ್ಕೆ ಅದ್ರದಷ್ಟು ಫ್ಯಾನ್ ಬೇಸ್ ಅದು ಕಲ್ಟ್ ಅಷ್ಟು ಅದ. ಈಗ FZ ಬಗ್ಗೆ ಮಾತಾಡತ್ತಾರ. FZ S ಏನದಲ್ರಿ, ಇದಕ್ಕೆ ಭಾಳ ಡಿಫ್ರೆನ್ಸ್ ಅದ. FZ-Sನಾಗ ನಿಮಗೆ ಭಾಳ ಕಮಿಟೆಡ್ ಪೊಸಿಷನ್ ಇರ್ತದೆ, ಇದ್ರಾಗ ಕಮಿಟೆಡ್ ಪೊಸಿಷನ್ ಇರಲ್ಲ. ಇಂಜಿನ್ನಾಗೂ ಡಿಫ್ರೆನ್ಸ್ ಅದ, ಟಾರ್ಕ್ ಪವರ್ ಎಲ್ಲ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಅದ. ಆ್ಯಂಡ್ ಇದು ನಿಮಗೆ ಹೈವೇ ಮೇಲೆ ಆಲ್ಮೋಸ್ಟ್ ಒಂದು 50 ಮೈಲೇಜ್ ಕೊಡ್ಬೋದು ರೀ. ರಫ್ ಆಗಿ ಓಡಿಸ್ತೀರಿ, ಸಿಟಿನಾಗ ಓಡಿಸ್ತೀರಿ ಅಂತಂದ್ರೆ ಒಂದು ಏನಿಲ್ಲ ಅಂದ್ರೆ 40-45 ತನಕ ಕೊಡ್ತದೆ ನೀವು ಮೈಲೇಜಿಂದ ಏನು ಜಾಸ್ತಿ ಪ್ರಾಬ್ಲಮ್ ಇಲ್ಲ. ಪವರ್ನು ಹಂಗೆ ಸಿಗ್ಲತ್ತವ್ರಿ ನಿಮಗೆ. ಆ್ಯಂಡ್ ನೀವು ಫುಲ್ ಕಮಿಟೆಡ್ ಪೊಸಿಷನ್ನಾಗ ಇರಲ್ಲ, ನೀವು ಫುಲ್ ಆರಾಮ್ಸೆ ಕೂತಿರ್ತಾರೆ ಅಂತ ತಿಳ್ಕೊರಿ. ರೆಫರೆನ್ಸ್ ಕೊಡ್ಲಿಕ್ಕೆ ಒಂದು ಅಡ್ವೆಂಚರ್ 250ನಾಗ ಎಕ್ಸ್ಪಲ್ಸ್ನಾಗ ನೀವು ಹೆಂಗೆ ಕುಂತಿರ್ತೀರಿ ಹಂಗೆ ಅಪ್ರೈಟ್ ಕುಂತಿರ್ತೀರಿ. ನೀವು ಬೇಕಿದ್ರೆ ನೀವು ಕಮಿಟೆಡ್ ಪೊಸಿಷನ್ ಬೇಕಿತ್ತ ನಿಮಗೆ ಅಂತಂದ್ರೆ ನೀವು ಹ್ಯಾಂಡಲ್ ಬಾರ್ ಚೇಂಜ್ ಮಾಡ್ಕೊಳ್ರಿ. ಇದರಾಗೆ ಆಪ್ಷನ್ಸ್ ಕೊಡ್ತಾರೆ ಯಮಹದವ್ರು, ಹ್ಯಾಂಡಲ್ ಬಾರ್ ಅದೆಲ್ಲ ಚೇಂಜ್ ಮಾಡ್ಲಿಕ್ಕೆ. ಆರಾಮ್ಸೆ ಹ್ಯಾಂಡಲ್ ಬಾರ್ ಅದೆಲ್ಲ ಚೇಂಜ್ ಮಾಡ್ಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಈ ಗಾಡಿ ಮಾಡಿಫೈ ಮಾಡ್ಕೋಬೋದು. ಆ್ಯಂಡ್ ಇದು ಯೂನಿವರ್ಸಲ್ ಅದ ಅಂತ ತಿಳ್ಕೊರಿ, ಇದಕ್ಕೆ ಏನು ಮಾಡಿದ್ರೆ ಭೀ ನಡೀತದೆ ಈ ಗಾಡಿ. ಸ್ವಲ್ಪ ಲುಕ್ಸ್ನಾಗ ಸ್ವಲ್ಪ ಬೀಟ್ ಆಗ್ತದೆ, ಬಟ್ ಒಂದು ಕ್ರೂಸಿಂಗ್ ಬೈಕಿಗೆ ಹೆಂಗೆ ಲುಕ್ಸ್ ಇರಬೇಕು ಹಾಗೆ ಅದ. 5 ಸ್ಪೀಡ್ ಗೇರ್ ಬಾಕ್ಸ್ ಅದಲ್ರಿ, 150cc ನಡೀತದೆ, ಏನು ಪ್ರಾಬ್ಲಮ್ ಆಗಲ್ಲ. ಎಟ್ ದಿ ಎಂಡ್ ಆಫ್ ದ ಡೇ ಈ ಗಾಡಿ ತೊಗೊಳೋರು ಕ್ರೂಸ್ ಮಾಡೋಕೆ ತೊಗೊಂಡಿರ್ತಾರೆ. ರಫ್ ಓಡಲಕ್ಕೆ, ಟಾಪ್ ಸ್ಪೀಡ್ ಚೇಂಜ್ ಮಾಡ್ಲಕ್ಕಾರ ಈ ಗಾಡಿ ತೊಗೊಳಲ್ಲ ಯಾರು ಭೀ. ಗಾಡಿ ಸೈಜ್ ನೋಡ್ರಿ ಕಾಂಪ್ಯಾಕ್ಟ್ ಅದಲ್ಲ, ಅದಕ್ಕೆ ನೀವು ಹೆಂಗೆ ಬೇಕು ಹಂಗೆ ಎಲ್ಲಿಂದ ಬೇಕಲ್ಲಿ ಕಟ್ ಹೊಡ್ಕೊಂಡು ಆರಾಮ್ಸೆ ಹೋಗ್ಬಿಡ್ಬೋದು. ಟರ್ನಿಂಗ್ ರೇಡಿಯಸ್ನು ಅಷ್ಟೇನು ಜಾಸ್ತಿ ಇಲ್ಲ. ಸಸ್ಪೆನ್ಷನ್ ಯಾಕೋ ಸ್ವಲ್ಪ ನನಗೆ ಕಡಿಮೆ ಅನ್ಸ್ಲತ್ತದ. ಸಿಟಿನಾಗ ಓಡಿಸ್ಲತ್ತ ನಡೀತದೆ, ಬಟ್ ಸ್ವಲ್ಪ ಆಫ್ ರೋಡ್ ಅದು ಇದು ಮಾಡಾಗ ಸ್ವಲ್ಪ ಆಫ್ ರೋಡ್ ಅಂದ್ರೆ ಏನು ರೀ, ನಮ್ಮ ರೋಡ್ ಮೇಲೆ ಓಡಿಸೋದೇ ಆಫ್ ರೋಡ.
ಸ್ವಲ್ಪ ತೆಗ್ಗ ಹೊಡ್ಡ ಇದ್ದಲ್ಲಿ ಸ್ವಲ್ಪ ಎತ್ತೆತ್ತಿ ಬಡಿಲತ್ತದ. ಮೇ ಬಿ ನಂದು ರೈಡಿಂಗ್ ಸ್ಟೈಲ್ ಹಂಗದ, ಅದಕ್ಕೆ ಎತ್ತೆತ್ತಿ ಬಡಿಲತ್ತದ. ಅದು ಬಿಟ್ಟರೆ ಗಾಡಿರ ಏಕ್ ನಂಬರ್ ಅದ ನೋಡ್ರಿ. ನೀವು ಏನಾರ ರೈಡಿಂಗ್ ಮಾಡ್ಲಿಕ್ಕೆ, ಲಾಂಗ್ ಟೂರಿಗೆ ಹೋಗ್ಲಿಕ್ಕೆ, ಬ್ರೇಕ್ಫಾಸ್ಟ್ ರೈಡ್ಸಿಗೆ, ಡೈಲಿ ಕಮ್ಯೂಟ್ ಮಾಡ್ಲಿಕ್ಕೆ ಅದಕ್ಕೆ ತೋಲತ್ತಿದ್ರಂದ್ರೆ ತೊಗೋಬೋದು. ನೀವು ನೋಡ್ರಿ, ಒಂದು 100cc ಗಾಡಿನರ ತೋರಿ, 1000cc ಗಾಡಿರ ತೋರಿ, ಎಂಡ್ ಆಫ್ ದ ಡೇ ನಿಮಗೆ 80-100 ಸ್ಪೀಡ್ ಮೇಲೆ ಕ್ರೂಸ್ ಮಾಡೋದಿರ್ತದೆ. ಈ ಗಾಡಿನೂ ಅದು 80-100 ಸ್ಪೀಡ್ ಕೊಡ್ತದೆ ನಿಮಗೆ. 1000cc ಗಾಡಿನೂ ಅದು ಸ್ಪೀಡ್. ಇವು ಎಷ್ಟು ಬಸ್ ಹೊಂಟವಲ್ಲ ರೀ, ಅಪ್ಪ ಶ್ಲೋಕ ಬಿರ್ಲಾ ಸ್ಕೂಲಿಂದು ಎಷ್ಟು ಬಸ್ ಹೊಂಟವಲ್ಲ, ಎಲ್ಲಿಗೆ ಹೊಂಟವು ಏನೋ. ಮೇ ಬಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಚಾಲೂ ಆಗಿರ್ತಾವಲ್ಲ ರೀ, ಈಗ ಹೊಂಟಿರ್ಬೇಕು. ಪಂಡಿತ್ ರಂಗ ಮಂದಿರ ಇಲ್ಲಾಂದ್ರೆ ಯಾವ್ದಾರ ಹಾಲಿಗೆ. ಅವಾಗೇ ನೋಡಿರಲ್ರಿ ಹುಡುಗರು ಲಿಫ್ಟ್ ಕೇಳ್ತಿರು. ನನ್ನ ಬದಲಿ ಏನ ಕಿಡ್ನಾಪರ್ ಇದನ್ನಂದ್ರೆ ಅವನಿಗಾರ ಒಂದು ಗೋಲ್ಡನ್ ಆಪರ್ಚುನಿಟಿ ಅಲ್ಲ. ಹಿಂಗೆ ಯಾರನ್ನ ಹುಡುಗರ ಲಿಫ್ಟ್ ಗಿಫ್ಟ್ ಕೇಳತ್ತಾರಲ್ರಿ, ಕೊಡಕ್ಕೆ ಹೋಗ್ಬೇಡ್ರಿ. ಯಾರಿಗೆ ಗೊತ್ತಿರಿ ಯಾವಾಗ ನಮ್ಮ ಟೈಮ್ ಖರಾಬ್ ಇರ್ತದೆ, ಯಾವಾಗ ಅವ್ರ ಟೈಮ್ ಖರಾಬ್ ಇರ್ತದೆ. ಈಗಿನ ಕಾಲದಾಗ ಹಿಂಗೆ ಆಗ್ಯದ್ರಿ, ಒಬ್ರಿಗೆ ಒಳ್ಳೇದು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ಬೇಕಾಗ್ತದೆ. ಫಸ್ಟ್ ನಮ್ಮ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ಕೋಬೇಕಾಗ್ತದೆ. ಡೇ ಟೈಮ್ನಾಗಾರ ಇಂಥವೆಲ್ಲ ಇನ್ಸಿಡೆಂಟ್ ಆಗಲ್ಲ, ಬಟ್ ಅಂದ್ರೂ ಕೇರ್ಫುಲ್ ಆಗಿರ್ಬೇಕಲ್ರಿ. ಆಫ್ ದ ಟಾಪಿಕ್ ಹೋಗೋದೇ ಜಾಸ್ತಿ ಆಯಿತು, ಯಾಕಂದ್ರೆ ಬ್ಲಾಗಿಂಗ್ ಅದೆಲ್ಲ ಮಾಡೋದು ಭಾಳ ಆಗ್ಯದಲ್ರಿ. ಗಾಡಿ ತೊಗೊಂಡು ಹೋದ್ರೆ ಹಿಂಗೆ ನೋಡ್ಕೋತಾ ಏನಾರ ಒಂದು ಕಂಟೆಂಟ್ ಸಿಗ್ತದೆ, ಅದ್ರ ಬಗ್ಗೆ ಮಾತಾಡ್ಕೊತ ಹೋದ್ರೆ ಅದೇ ಬ್ಲಾಗ್ ಆಗ್ಬಿಡ್ತದೆ. ಬ್ಯಾಕ್ ಟು ಗಾಡಿ ಬರಾಮಿ ವರ್ಡಿಕ್ಟ್ ಹೇಳ್ತೀವಿ ನೋಡ್ರಿ. ನೀವು ಡೈಲಿ ಕಮ್ಯೂಟ್ ಮಾಡಕ್ಕೆ ತೊಗೋತೀರಿ, ರೈಡಿಂಗ್ ಮಾಡಕ್ಕೆ ತೊಗೋತೀರಿ, ನಿಮಗೆ ದೂರ ಹೋಗೋದು ಅದಕ್ಕೆ ತೊಗೋಬೋದು ಗಾಡಿ. ಯಾಕಂದರೆ ಇದು ಒಂದು ಕಮಿಟೆಡ್ ಪೊಸಿಷನ್ ಇಲ್ಲ, ಒಂದು ಅಗ್ರೆಸಿವ್ ಗಾಡಿ ಇಲ್ಲ, ಲುಕ್ಸ್ ಚಂದವ, ಆರಾಮ್ಸೆ ಕ್ರೂಸಿಂಗ್ ಮಾಡ್ಬೋದು ಟ್ರಾಫಿಕ್ನಾಗ, ಅದ್ರಾಗೆಲ್ಲ ಆರಾಮ್ ಮೆನೂವರ್ ಮಾಡ್ಕೋಬೋದು. ನಮಗೆ ಏನಾರ ಒಂದು ಪರ್ಫಾರ್ಮೆನ್ಸ್ ಗಾಡಿ ಬೇಕಾಗಿತ್ತು ಅಂದ್ರೂ ತೊಗೋಬೋದು. ಬಟ್ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡೋಂಥ ಪರ್ಫಾರ್ಮೆನ್ಸ್ ಈ ಗಾಡಿನಾಗಿಲ್ಲ. ಒಂದು ಸರಿ ಟೆಸ್ಟ್ ರೈಡ್ ಮಾಡಿ ನೋಡಿರಿ, ಒಂದು ಸಲ ಹೋಗಿ ಶೋರೂಮ್ಗಳಿಗೆ ವಿಸಿಟ್ ಮಾಡಿರಿ, ಟೆಸ್ಟ್ ರೈಡ್ ಮಾಡಿರಿ. ಗಾಡಿ ಚಂದ ಅನ್ನಿಸ್ತಂದ್ರೆ ತೊಗೊಂಡ್ಬಿಡ್ರಿ. ನನಗಾರ ಗಾಡಿ ಚಂದ ಅನ್ಸದ. ನೀವು ಕ್ರೂಸಿಂಗ್ ಮಾಡತ್ತೀರಿ ಅದಕ್ಕೆ ಅಂದ್ರೆ ತೊಗೋಬೋದು ಆರಾಮ್. ಸೊ ಇವತ್ತಿನ ವೀಡಿಯೋನಾಗ ಇಷ್ಟೇ ಸಾಕು. ಸಿಗಮ್ಮಂತ ಇನ್ನೊಂದು ವೀಡಿಯೋನಾಗ, ಇನ್ನೊಂದು ರಿವ್ಯೂ ವೀಡಿಯೋನಾಗ. ಅಲ್ಲಿ ತನಕ ಟಾಟಾ ಬಾಯ್.